ಈಗ ಏನು ನೋಡಿ, ಇದರಲ್ಲಿ ಭಾರತ ನೀವು ಚೆನ್ನಾಗಿ ಹೇಳಿದ್ರಿ, ಏನು ಮಾತಾಡ್ತಿಲ್ಲ ಅಂದ್ರೆ ಇದೊಂದು ಸ್ಟ್ರಾಟಜಿಕ್ ಸೈಲೆನ್ಸ್. ಇದು ಹ್ಮ್ ಸ್ಟ್ರಾಟಜಿಕ್ ಸೈಲೆನ್ಸ್, ಕ್ಯಾಲ್ಕುಲೇಟೆಡ್ ಸೈಲೆನ್ಸ್, ಹ್ಮ್ ಸ್ಟಡಿಡ್ ಸೈಲೆನ್ಸ್. ಹ್ಮ್ ಪ್ಲಾನ್ ಈಗ ನೋಡಿ ಹೆಂಗಿದೆ. ಈಗ ನೀವು ಗಮನಿಸಿದ್ರೆ 56 ಮುಸ್ಲಿಂ ರಾಷ್ಟ್ರಗಳಲ್ಲಿ ಎಷ್ಟು ರಾಷ್ಟ್ರಗಳಿಗೆ ಖಂಡಿಸ್ತು ಇದನ್ನ ಅನ್ನೋದನ್ನ ಗಮನಿಸಿ. ಹ್ಮ್ ಈಗ ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಏನ್ ಅಡ್ವಾಂಟೇಜ್ ಇದೆ? ಹ್ಮ್ ನೈದರ್ ನಾವು ಆ ಕಡೆಗೆ ಹೇಳಕ್ಕೂ ಆಗಲ್ಲ, ಈ ಕಡೆಗೆ ಹೇಳಕ್ಕೂ ಆಗಲ್ಲ. ಸೊ ಹ್ಮ್ ಈ ವಿಚಾರದಲ್ಲಿ ಮೊದಲೆಲ್ಲ ನಾವು ನಾನ್ ಅಲೈನ್ ಮೂವ್ಮೆಂಟ್ ಪರವಾಗಿರ್ತಿದ್ವಿ. ನಾವ್ ಯಾರ ಭಾಗವೂ ಅಲ್ಲ ಅಂತ. ಅಲಿಪ್ತ ಈಗ ನೀತಿ. ಒಂದೇ ಸಂದರ್ಭದಲ್ಲಿ ಹ್ಮ್ ಅಲಿಪ್ತ ನೀತಿ. ಈಗ ಭಾರತ ಏನು ಅಂದ್ರೆ ಅಲಿಪ್ತ ನೀತಿ ಅಲ್ಲ. ಈಗ ಹ್ಮ್ ಏನಂದ್ರೆ ಹ್ಮ್ ನೀವು ಮಲ್ಟಿ ಅಲೈನ್ಮೆಂಟ್ ಅಂತ. ನಾನಂದ್ರೆ ನೀವು ಒಂದು ಏಕಕಾಲದಲ್ಲಿ ಮಲ್ಟಿ ಅಲೈನ್ಮೆಂಟ್ ಮಾಡ್ಕೋತೀರಿ. ಇರಾನ್ ಜೊತೆಗೂ ನಮ್ಗೆ ಒಳ್ಳೆಯ ಸ್ನೇಹ ಇದ್ರೆ ಒಳ್ಳೇದೇ, ಹ್ಮ್ ಅದರ ಜೊತೆಗೆ ಇಸ್ರೇಲ್ ಜೊತೆಗೂ ನಮ್ಮ ಸ್ನೇಹ ಚೆನ್ನಾಗಿದೆ ಅನ್ನುವಂಥದ್ದು ರೀತಿ ಅಂದ್ರೆ ಮಲ್ಟಿ ಅಲೈನ್ಮೆಂಟ್ ಮಾಡುವಂತ ಕಾಲಘಟ್ಟ ಇದು. ಹ್ಮ್ ಸೊ ಹಾಗಾಗಿನೇ ಬಹುಶಃ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಈಗ ನಾವು ಗಮನಿಸಿ ಭಾರತದ ಸ್ಥಿತಿ ಹೆಂಗಿದೆ ಅಂದ್ರೆ, ಹ್ಮ್ ಹೆಚ್ಚು ಕಮ್ಮಿ 1 ಕೋಟಿ ಭಾರತೀಯರು ಗಲ್ಫ್ ಅಲ್ಲಿ ಕೆಲಸ ಮಾಡ್ತಾರೆ. ಬೇರೆ ಓಕೆ. ಬೇರೆ ದೇಶಗಳಲ್ಲಿ ಗಲ್ಫಿನ ಒಟ್ಟು ಇದರಲ್ಲಿ 1 ಕೋಟಿಯಷ್ಟು ಜನ ಕೆಲಸ ಮಾಡ್ತಾರೆ. ಹ್ಮ್ 10 ಮಿಲಿಯನ್ ಕೆಲಸ ಮಾಡ್ತಾರೆ. 10 ಮಿಲಿಯನ್ 1 ಕೋಟಿ ಕೆಲಸ ಮಾಡ್ತಾರೆ. ಹ್ಮ್ ಈಗ ನಮಗೆ 38 ಇಂಡಿಯನ್ ಫ್ಲಾಗ್ ಶಿಪ್ಸ್ ಅಂದ್ರೆ ಭಾರತದ ಫ್ಲಾಗ್ ಹಾಕೊಂಡಿರೋದು ಈಗ ನಮ್ಮಲ್ಲಿ ಹೊರ್ಮೋಸ್ ಜಲಸಂಧಿಯಲ್ಲಿ ಸ್ಟೇಷನ್ ಆಗಿದೆ. ಹ್ಮ್ ಅದ್ರದ್ದು ಸೇಫ್ಟಿ ನೋಡ್ಕೋಬೇಕು. ಹ್ಮ್ ಹ್ಮ್ ಅದ್ರದ್ದು ಸೇಫ್ಟಿ ನೋಡ್ಕೋಬೇಕು. ಹ್ಮ್ ಅದ್ರ ಜೊತೆಗೆ 23,000 ಭಾರತೀಯ ಸೀ ಫೇರರ್ಸ್, ಈ ಹಡಗಲ್ಲಿ ಕೆಲಸ ಮಾಡುವಂತವ್ರು, ಇವ್ರುಗಳು ಬೇರೆ ಬೇರೆ ಭಾಗದಲ್ಲಿ ಈ ಸುತ್ತಮುತ್ತನೇ ಇದ್ದಾರೆ. ಓಕೆ. ಸೊ ಈಗಾಗಲೇ 3 ಜನ ಭಾರತೀಯರು ಇದರಲ್ಲಿ ಸತ್ತೋಗಿದ್ದಾರೆ ಈ ತರದೊಂದು ಕ್ರೈಸಿಸ್ ಅಲ್ಲಿ. ಹ್ಮ್ ಹ್ಮ್ ಸೊ ಇಂಥ ಸಂದರ್ಭದಲ್ಲಿ ಭಾರತ ತನ್ನ ಸ್ಟ್ರಾಟಜಿಯನ್ನು ನೋಡ್ಕೋಬೇಕು. 141 ಕೋಟಿಯ ಜನರ ಹಿತರಕ್ಷಣೆಯನ್ನು ಕಾಯ್ಬೇಕು. ಹ್ಮ್ ಅಲ್ಲಿ ಇರುವಂತ ನಮ್ಮ ಭಾರತೀಯರ ಸ್ಟ್ರಾಟಜಿಯನ್ನು ಕಾಯ್ಬೇಕು. ಹ್ಮ್ ಸೊ ಹಾಗಾಗಿ ಭಾರತ ತುಂಬಾ ಕೇರ್ಫುಲ್ ಆಗಿ ಪ್ರತಿಯೊಂದು ಹಂತದಲ್ಲೂ ನಡ್ಕೊಳ್ತಾ ಇದೆ. ಹ್ಮ್ ಇದಕ್ಕಿಂತ ಬಹುಶಃ ಬೇರೆಯ ಒಂದೊಂದ್ಸರಿ ಮಾತು ನಾವ್ ಯಾವಾಗ ಆಡ್ಬೇಕು ಅಂದ್ರೆ ನಮ್ಮ ಮೌನಕ್ಕಿಂತ ಅದಕ್ಕೆ ಹೆಚ್ಚಿನ ಶಕ್ತಿ ಇದ್ದಾಗ ಮಾತಾಡ್ಬೇಕು. ಹ್ಮ್ ಭಾರತ ಅದನ್ನ ಇವತ್ತು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೆ. ಹ್ಮ್ ಹಾಗಾಗಿ ಭಾರತದ ಸ್ಟ್ಯಾಂಡ್ ಅನ್ನ ಬಹುಶಃ ಮತ್ತೆ ಇರಾನು ಇರಾನ್, ಈ ಒಪ್ಪುತ್ತೆ ನಾಳೆ ಗಲ್ಫ್ ದಿನ. ಗಲ್ಫ್ ದೇಶಗಳ ಮೇಲಿನ ಇರಾನ್ ಆಕ್ರಮಣ ಇದೆಯಲ್ಲ, ಇದನ್ನು ಭಾರತ ಖಂಡಿಸೋದನ್ನು ಮರ್ತಿಲ್ಲ ಇದನ್ನ. ಹಾ, ಕಣ್ಸೋದ್ರ ಮರ್ತಿಲ್ಲ. ಕರೆಕ್ಟ್. ಅದು ನೋಡಿ, ಅದ್ರ ದಟ್ ಈಸ್ ವೇರ್. ಈಗ ನೋಡಿ ಅದೇನಾಗಿದೆ, 85% ಇರುವಂತಹ ಹ್ಮ್ ಸುನ್ನಿ ಜನಾಂಗದ ವಿರುದ್ಧ ಹ್ಮ್ ಈ ಶಿಯಾ ಜನಾಂಗ ತರ ಆಗೋಗ್ಬಿಟ್ಟಿದೆ ಈಗ ಇದು ಹ್ಮ್ ವಾರ. ಹ್ಮ್ ಸೊ ಹಂಗಾಗಿ ಅವ್ರಿಲ್ಲ, ನಾವು ಅಮೆರಿಕನ್ ಬೇಸಿಸ್ ಮೇಲೆ, ನಾವು ಅಮೆರಿಕನ್ ಬೇಸ್ ಏನಿದೆ ಅದಕ್ಕೆ ಮಾತ್ರ ಯುದ್ಧ ಮಾಡ್ತಿದೀವಿ ಅಂತ. ಬಟ್ ಇವ್ರ ಹತ್ರ ಅಷ್ಟು ನಿಖರವಾಗಿ ಹೊಡೆಯುವಂತಹ ದ್ರೋಣ್ಗಳಾಗ್ಲಿ ಮಿಸೈಲ್ಗಳಾಗ್ಲಿ ಇಲ್ಲ. ಹಂಗಾಗಿ ಹ್ಮ್ ಇವ್ರು ಎಲ್ಲೋ ಗುರಿ ಇಟ್ಟರು ಅಲ್ಲೂ ಬೀಳ್ಬೋದು, ಪಕ್ಕಕ್ಕೂ ಬೀಳ್ಬೋದು. ಹ್ಮ್ ಸೊ ಅಥವಾ ನಿರ್ದಿಷ್ಟವಾಗಿ ಹೊಡೆದು ಬೇಕಂತಾನೆ ಅವ್ರಿಗೆ ತೊಂದರೆ ಕೊಟ್ಟಕ್ಕೂ ಪ್ರಯತ್ನ ಪಟ್ಟಿರ್ಬೋದು. ಇದೆಲ್ಲದರ ಕಾರಣದಿಂದ ಏನಾಗಿದೆ, ಭಾರತ ಈ ತರದ ಒಂದು ಇದನ್ನ ಇದೊಂಥರ ನೀವು ಬೇರೆ ದೇಶಗಳ ಆರ್ಥಿಕತೆಯಲ್ಲಿ ಯಾವುದೂ ಇದಕ್ಕೆ ಸಂಬಂಧವೇ ಇರಲಿಲ್ಲ ಈ ಓಕೆ. ಬೇಸಿಗೆ ಇವ್ರಿಗೆ ಇರಾನ್, ಅಥವಾ ಬೇರೆ ದೇಶಗಳ ಆರ್ಥಿಕತೆಯಲ್ಲಿ ಯಾವುದೂ ಇದಕ್ಕೆ ಸಂಬಂಧವೇ ಇರಲಿಲ್ಲ ಈ ಓಕೆ. ಬೇಸಿಗೆ ಇವ್ರಿಗೆ ಇರಾನ್ ಅಥವಾ ಇಸ್ರೇಲ್ ಅಮೆರಿಕದ ನಡುವೆ ವೈಮನಸ್ಯ ಬಂದದ್ದಾಗ್ಲಿ, ಓಕೆ. ಇಲ್ಲಿ UAE ಆಗ್ಲಿ ಕುವೈತ್ ಆಗ್ಲಿ ಈ ರಾಷ್ಟ್ರಗಳೇನು ಇರಲಿಲ್ಲ. ಹ್ಮ್ ಆದ್ರೆ ಇರಾನ್ ಏನು ಟೆಕ್ನಿಕ್ ಅಂದ್ರೆ, ಇಡೀ ಬೇರೆ ಬೇರೆ ಬಾರ್ಡರ್ ಅಲ್ಲಿ ಯಾವ್ಯಾವ ದೇಶಗಳಿದೆ ಅವುಗಳನ್ನೆಲ್ಲವನ್ನು ಯುದ್ಧಕ್ಕೆ ಎಳ್ಕೊಂಡ್ರೆ ಹ್ಮ್ ನಾನು ಈ ಯುದ್ಧವನ್ನ ಸ್ವಲ್ಪ ಸುದೀರ್ಘವಾಗಿ ಎಳ್ಕೊಂಡು ಹೋಗ್ಬೋದು ಅನ್ನೋಂಥದ್ದು ಅವ್ರದ್ದೊಂದು ಪ್ಲಾನ್. ಸರಿ, ಹೋಗ್ಬಹುದಲ್ವಾ ಕೇಶವ್ ಸರ್? ಅಲ್ಲ, ಇದು ಫೆಬ್ರವರಿಯ ನೀವು ಡೇಟಾ ನೋಡಿದ್ರೆ ಯಾರ ಜೊತೆ ನಾವು ಹೆಚ್ಚು ಆಯಿಲ್ ತಗೋತಾ ಇದೀವಿ ಅಂತ, ಅದ್ರಲ್ಲಿ ರಷ್ಯಾದ ಕಾಣತ್ತೆ ಹೆಸರು, ನಿಮಗೆ ಗಮನಿಸಿರ್ಬೇಕು ಅದನ್ನ ನೀವು. ಹ್ಮ್ ಅಂದ್ರೆ ಭಾರತ ತನ್ನ ಸಾವರಿಂಟಿಯನ್ನ ಕಾಯ್ದುಕೊಂಡೇ ಅನ್ನೆಸೆಸರಿಯಾಗಿ ಈ ವಿಚಾರದಲ್ಲಿ ಮಾತಾಡ್ತಿಲ್ಲ ಅನ್ನುವಂಥದ್ದು ನನ್ನ ಹ್ಮ್ ವಾದ ಇಲ್ಲಿ. ಹ್ಮ್ ಏನಂದ್ರೆ ಇವಾಗ ಆಯ್ತು ನೀನು ರಷ್ಯಾ ಹತ್ರ ತಗೊಳಂಗಿಲ್ಲ ಅಂತ ಅವ್ರು ಹೇಳಿದ್ರು. ಹ್ಮ್ ಭಾರತ ಅದಕ್ಕೆ ಪ್ರತಿಕ್ರಿಯೆನೆ ಕೊಡ್ಲಿಲ್ಲ. ಹ್ಮ್ ನಮ್ಗೆ ಅಗತ್ಯ ಇದೆ, ನಾವು ತಗೋತಿದೀವಿ, ಈಗಲೂ ತಗೊಳ್ತಾ ಇದೀವಿ. ಕಡಿಮೆ ಆಗಿರ್ಬೋದು, ಆದ್ರೆ ಫೆಬ್ರವರಿ ಡೇಟಾ ನೋಡಿ ನಿಮಗೆ ಹ್ಮ್ ಆಶ್ಚರ್ಯ ಆಗುತ್ತೆ. ಹ್ಮ್ ನಾವು ಅದನ್ನ ಫೆಬ್ರವರಿಯಲ್ಲಿ ಒಂದ್ ಸ್ವಲ್ಪ ಹೆಚ್ಚಿಗೆನೆ ತಗೊಂಡಿದೀವಿ. ಓಕೆ. ಸೊ ಈ ತರದ ಒಂದು ಅಂಶಗಳನ್ನು ನೋಡಿದ್ರೆ ಹ್ಮ್ ನಮ್ದು ಸಾವರಿಂಟಿ ಮೇಂಟೈನ್, ನಮ್ದು ಈಗ ನಾವಿನ್ನೂ ಹ್ಮ್ ಚೈನಾ ಅಷ್ಟು ಬಲಾಢ್ಯವಾಗಿ ಆರ್ಥಿಕವಾಗಿ ಬೆಳೆದಿಲ್ಲ. ಹ್ಮ್ ಸೊ ಹಾಗಾಗಿ ಈಗ ಇರಾನ್ ಏನ್ ಮಾಡ್ತಿದೆ, ಡಿಸ್ಟರ್ಬ್ ಮಾಡ್ತಾ ಇದೆ, ಬೇರೆ ಬೇರೆ ಆರ್ಥಿಕತೆಯನ್ನು ಡಿಸ್ಟರ್ಬ್ ಮಾಡೋಣ, ಹ್ಮ್ ಹೊರ್ಮುಸ್ ಜಲಸಂಧಿಯನ್ನ ನಿಲ್ಸಿದ್ರೆ ಅಲ್ಯೂಮಿನಿಯಂ ಇಂದ ಹಿಡಿದು ಹ್ಮ್ ತರಕಾರಿ ಎಲ್ಲವೂ ತೊಂದರೆ ಆಗತ್ತೆ. ಆಯಿಲ್, ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್, ತರಕಾರಿ, ಅಕ್ಕಿ ಎಲ್ಲ ಬೆಲೆಗಳು ಅಲ್ಲಿ ಡಿಸ್ಟರ್ಬ್ ಆಗತ್ತೆ. ಈ ಆರ್ಥಿಕತೆ, ಈ ಬೇರೆ ಬೇರೆ ರಾಷ್ಟ್ರಗಳು ಯಾರು ರಫ್ತು ಮಾಡ್ತಿದ್ರು ಅವ್ರಿಗೂ ತೊಂದರೆ ಆಗತ್ತೆ, ಆಮದು ಮಾಡ್ಕೊಳ್ಳೋರ್ಗೂ ತೊಂದರೆ ಆಗತ್ತೆ. ಹ್ಮ್ ಸೊ ಈ ತರ ತೊಂದರೆ ಆದ್ರೆ ಆ ಎಲ್ಲ ರಾಷ್ಟ್ರಗಳು ಇಲ್ಲ ಇದು ಆಗ್ಬೇಕು ಅಂತ ಹೇಳಿ UN ನಲ್ಲಿ ನನ್ನ ಪರವಾಗಿ ನಿಲ್ತಾರೆ, ಅವಾಗ ಯುದ್ಧ ನಿಲ್ಲಿಸ್ತಾರೆ ಅನ್ನುವ ಸ್ಥಿತಿಯಲ್ಲಿ ಫೇಸ್ ಸೇವಿಂಗ್ ಈ ಕೆಲಸಗಳನ್ನ ಓಕೆ. ಮಾಡ್ತಿದೆ. ಹ್ಮ್ ಸೊ ಇಂಥ ಸಂದರ್ಭದಲ್ಲಿ ಅವ್ರು ಕಾಂಪ್ಲಿಕೇಟ್ ಮಾಡೋ ಪ್ರಯತ್ನದಲ್ಲೇ ಇದಾರೆ. ಈಗ ಹ್ಮ್ ಕಾಂಪ್ಲಿಕೇಟ್ ಮಾಡಿ
ವಿಶ್ವದ ಆರ್ಥಿಕತೆಯನ್ನ ಸ್ವಲ್ಪ ಕುಗ್ಸಿದ್ರೆ ಆಗ ನನ್ನ ಪರವಾಗಿ ಬರ್ತಾರೆ ಅಂತ ಹೇಳುವಂತ ಒಂದು ಮನಸ್ಥಿತಿ ಅವ್ರಿಗೆ ಕಾಣಿಸ್ತಾ ಇದೆ ಈಗ ನೀವು ನೋಡಿದ್ರೆ. ಸೊ ಅದನ್ನ ಯಾವ ರೀತಿ ಎದುರಿಸ್ಬೇಕು ನಾವು, ಅದನ್ನ ಸರಿಯಾಗಿ ಇವಾಗ ನಾವು ಆ ವಿಚಾರದಲ್ಲಿ ಭಾರತ ಮಾತಾಡ್ತಿಲ್ಲ. ಆದ್ರೆ ಒಂದು ದುಬೈ ಮಾಡಿದಾಗ ಭಾರತ ಅದ್ರ ಬಗ್ಗೆ ಮಾತಾಡಿದೆ, ಸೌದಿ ಅರೇಬಿಯಾದ ಇವ್ರ ಹತ್ರ ಮಾತಾಡಿದ್ದಾರೆ, ನಮ್ಮ ಪ್ರಧಾನಿಗಳು ಮಾತಾಡಿ ಆಗಿರೋದನ್ನ ಖಂಡಿಸಿದ್ದಾರೆ. ಸೊ ಈ ತರದ ಒಂದು ಸ್ಟ್ರಾಟಜಿಕ್ ಆಗಿ ಮಾಡ್ತಿದ್ದಾರೆ. ಆಮೇಲೆ ಇಡೀ ಆರ್ಥಿಕತೆ ಇದು ನೋಡಿ ಯಾರಿಗೆ ಬೆನಿಫಿಟ್ ಆಗುತ್ತೆ, ಅಮೆರಿಕ ಬಗ್ಗೆ ಮಾತಾಡ್ತಿದ್ರಿ, ಇದೆಲ್ಲದರಿಂದ ಬೆನಿಫಿಟ್ ಆಗೋದು ಕೊನೆಗೆ ಅಮೆರಿಕಾಗೆ. ಅವ್ರದ್ದು ಪಾಪ್ಯುಲಾರಿಟಿ ರೇಟಿಂಗ್ಸ್ ಕಡಿಮೆ ಆಗಿದೆ. ಈ ಡಿಫೆನ್ಸ್ ಯಾವಾಗ್ಲೂ ಹೆಂಗೆ ಅಂತಂದ್ರೆ ಯುದ್ಧ ಆದ್ರೆ ಅದಕ್ಕೆ ಖುಷಿ. ಈ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರೀಸ್ ಇರುತ್ತಲ್ಲ, ಅವ್ರಲ್ಲದನ್ನ ಒಂದು ತರ ಟೆಸ್ಟಿಂಗ್ ಜಾಗ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೇಳ್ತಾರೆ ನೋಡಿ ಇದು ನಾನು ಉಪಯೋಗಿಸದೆ ಇಷ್ಟಿಷ್ಟು ಹಾನಿ ಮಾಡಿದೀನಿ, ಇದನ್ನ ಕೊಂಡ್ಕೋಬಹುದು ಅಂತ. ದೇ ಕ್ರಿಯೇಟ್ ದಿ ಮಾರ್ಕೆಟ್ ಔಟ್ ಆಫ್ ಇಟ್. ಈ ತರದ ಮಾಡೋದ್ರಿಂದ ಆ ರಾಷ್ಟ್ರಗಳಿಗೆ ಇದರಿಂದ ಏನ್ ತೊಂದರೆ ಇಲ್ಲ. ನೋಡಿ ಇದೆಲ್ಲ ಆಗೋದ್ರೂ ಡಾಲರ್ಗೆ ಅಪ್ರಿಸಿಯೇಷನ್ ಆಗುತ್ತೆ, ರುಪಿ ಡಿವ್ಯಾಲ್ಯೂ ಆಗುತ್ತೆ. ಸೊ ಇಂಥದ್ದು ಅಂದ್ರೆ ನಮ್ಮಂತ ಆರ್ಥಿಕತೆಗಳನ್ನೇ ಯಾವಾಗ್ಲೂ ನಮ್ಗೆ ತೊಂದರೆ ಆಗೋದು. ಹಂಗಾಗಿ 42 ಪೈಸೆ ಬಿದ್ದಿರ್ಬೇಕು ಸರ್, 42 ಪೈಸೆಗಿಂತ ಜಾಸ್ತಿ ಬಿದ್ದಿರ್ಬೇಕು ರೂಪಿ ಡಾಲರ್ ಎದುರುಗಡೆ ಈ ಒಂದು ವಾರ್ ಶುರುವಾದ ಮೇಲೆ. ಅದಕ್ಕೋಸ್ಕರನೇ ನಾವು ಇದನ್ನ ಕರೆಕ್ಟ್ ಇದೆ, ಅದಕ್ಕೋಸ್ಕರನೇ ನಾವು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಇದರಲ್ಲಿ ನಡ್ಕೋಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಭಾರತ ಒಂದ್ ವೇಳೆ ನಮ್ದು ಇವತ್ತು 5 ಟ್ರಿಲಿಯನ್ ಅಲ್ಲದೆ ನಾವು ಒಂದು 15 ಟ್ರಿಲಿಯನ್ ಆರ್ಥಿಕತೆ ಆಗಿದ್ದಿದ್ರೆ ಬಹುಶಃ ನಾವು ಏನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಭಾರತನ ದೃಢವಾಗಿ ನಿಲ್ಲು ತಗೋಬೇಕು ಅಂತ. ಚೈನಾನೇ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ನೀವು ಗಮನಿಸಿದ್ರೆ ನಾನು ಓಪನ್ ಆಗಿ ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿಲ್ಲ. ಅವರು ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಿಟ್ರೆ, ಅವ್ರೇನು ಸೀಕ್ರೆಟ್ ಆಗಿ ಮಾಡ್ತಿರ್ಬೋದು, ಹಾಗೆ ಗುಮಾನಿಗಳಿದಾವೆ ಬಿಟ್ರೆ ಅವ್ರು ಯಾವತ್ತೂ ನಾನು ಸೇರ್ಕೊಳ್ತೀನಿ ನೀವು ಹಿಂಗ್ ಮಾಡಿದ್ರೆ ನಾನು ಯುದ್ಧಕ್ಕೆ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಇದು ಮತ್ತು ಇದು ಅಕ್ರಮ, ಈ ತರ ಮಾಡಬಾರ್ದು ಅಂತ ಚೈನಾ ಹೇಳಿರೋದು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅಷ್ಟು ಹೇಳಿರೋದು ಬಿಟ್ರೆ ಏನು ಮಾಡಿಲ್ಲ ಅವರು. ಸೊ ಅದೇನು ಮಾಡಿಲ್ಲ ಅವರು. ಸೊ ಅದಕ್ಕೆ ನಾವು ಯೋಚನೆ ಮಾಡ್ಬೇಕು. ಇಂಥ ಒಂದು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಏನು ಅಂತಂದ್ರೆ ಎಲ್ಲರೂ ಅವರವರ ಹಿತಾಸಕ್ತಿನೇ ಕಾಪಾಡ್ಕೊಳ್ಳೋದು, ಯಾರು ಇನ್ನೊಬ್ಬರ ದೇಶವನ್ನ ಕಾಪಾಡ್ತೀನಿ ಅಂತ ಬರಲ್ಲ. ಸೊ ಭಾರತ ಕೂಡ ತನ್ನ ಹಿತಾಸಕ್ತಿನ ಕಾಯ್ಕೋಬೇಕು, ಅದ್ರ ಕಡೆಗೆ ಗಮನ ಕೊಟ್ಟಿದ್ದಾರೆ. ನೋಡಿ ಒಂದು ಜಲಸಂಧಿಯನ್ನ ನೀವು ಮುಚ್ಚಿದ್ರೆ ಅಲ್ಯೂಮಿನಿಯಂ 15% ಅಲ್ಲಿಂದ ಬರ್ತಾ ಇದೆ, ಅದಕ್ಕೆ ತೊಂದರೆ ಆಗತ್ತೆ, ಫರ್ಟಿಲೈಸರ್ ತೊಂದರೆ ಆಗತ್ತೆ ನಮ್ಮ ರೈತರಿಗೆ. ನಾಳೆ ನಮ್ಮ ಬೆಂಗಳೂರಿಂದ ಬೆಂಗಳೂರು ಸೇರಿದಂತೆ ಸೌತ್ ಇಂಡಿಯನ್ ಸ್ಟೇಟ್ಸ್ ಎಲ್ಲ 70 ಲಕ್ಷ ಮೊಟ್ಟೆಗಳನ್ನ ರಫ್ತು ಮಾಡ್ತಾ ಇತ್ತು ಪ್ರತಿದಿನ. ಈಗ ನೋಡಿ ಆ ಗಲ್ಫ್ ರಾಶಿಗಳಿಗೆ ನಾವು ಇಷ್ಟೊಂದು ಪ್ರತಿದಿನ ಕೊಡ್ತಾ ಇದ್ವಿ. ಈಗ ಅವೆಲ್ಲವೂ ಎಲ್ಲಿ ನಮ್ಮಲ್ಲಿ ಕಾಫಿ ಕೂಡ ಸ್ಟಕ್ ಆಗಿದೆ ಸರ್, ನಮ್ಮ ಕಾಫಿ ಸ್ಟಕ್ ಆಗಿದೆ, ಚಿಕ್ಕಮಗಳೂರಲ್ಲಿ ಕಾಫಿ ಸ್ಟಕ್ ಆಗಿದೆ. ಕಾಫಿ, ಇದು ಜೇನುತುಪ್ಪ ಏನೇನ್ ನಾವೆಲ್ಲ ಕಳಿಸಿದ್ವಿ, ತರಕಾರಿಗಳು ಕೂಡ ಚೋಕ್ ಪಾಯಿಂಟ್ ಆಗಿ ಕೂತಿದೆ. ನಮ್ಮ ರೈತರಿಗೆ ಇದರಿಂದ ಸಂಕಷ್ಟ ಇದೆ. ಸೊ ಅದೆಲ್ಲವೂ ನಾವು ಇದನ್ನ ಅಲ್ಪಾವಧಿಯಲ್ಲಿ ಸಹಿಸಲೇಬೇಕಾದಂತ ಅನಿವಾರ್ಯತೆ ನಮ್ಗಿದೆ. ಹಾಗಾಗಿ ಭಾರತ ತುಂಬಾ ಕ್ಲೆವರ್ ಆಗಿ ಇದನ್ನ ನಡೆಸ್ಕೊಳ್ತಾ ಇದೆ ಅಂತ ನನ್ನ ಪ್ರಕಾರ ಸೇಮ್ ಇರ್ತಾ ಇತ್ತು ಅನ್ಸುತ್ತೆ. ಯಾಕಂದ್ರೆ ಖಮೇನಿ ಕೂಡ ಭಾರತದ ಪರವಾಗೇನೆ ಯಾವತ್ತೂ ಇರ್ಲಿಲ್ಲ. ನೀವು ಅನೇಕ ಸಾರಿ ಅವರ ಟ್ವೀಟ್ ಗಳನ್ನ ನೋಡಬಹುದು. ಅವರು ಭಾರತದ ಆಂತರಿಕ ವಿಚಾರದ ಬಗ್ಗೆ, ಆರ್ಟಿಕಲ್ 370 ಬಗ್ಗೆ ಮಾತಾಡಿದ್ದನ್ನು ನೋಡಿದೀವಿ, ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡಿದ್ದನ್ನ ನೋಡಿದೀವಿ, ಆ ಕಾಶ್ಮೀರದಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಿದೆ ಅಂತ ಮಾತಾಡ್ತಿದ್ರು. ಸೊ ಹಂಗಾಗಿ ನಾವು ಒಂದು ಬ್ಯಾಲೆನ್ಸ್ಡ್ ವ್ಯೂ ಇತ್ತು ಭಾರತದ ಮುಂಚೆಯಿಂದ, ಈಗಲೂ ಕೂಡ ಅದು ಭಾರತದ್ದು ಬ್ಯಾಲೆನ್ಸ್ ವ್ಯೂವೇ ಇದೆ. ಏನಂದ್ರೆ ಈಗ ನಮ್ಗೆ ಒಂದ್ ವೇಳೆ ಇರಾನ್ ಮುಂದೆ ಯೋಚನೆ ಮಾಡಿ, ಇಲ್ಲ ನಾವು ನಿಮ್ ಜೊತೆ ವ್ಯಾಪಾರ ಮಾಡಲ್ಲ, ನಿಮ್ ಅಕ್ಕಿ ಬೇಡ, ನಿಮ್ ಬಾಸ್ಮತಿ ಬೇಡ ಅಂತಂದ್ರೆ ಅದಕ್ಕೆ ಪರ್ಯಾಯವಾದಂತ ಮಾರುಕಟ್ಟೆ ಕೂಡ ಈಗ ಜಾಸ್ತಿ ಆಗಿದೆ. ನಾವು ಇತರೆ ಗಲ್ಫ್ ರಾಷ್ಟ್ರಗಳ ಜೊತೆ ಈಗ $179 ಬಿಲಿಯನ್ ಅಷ್ಟು ವ್ಯಾಪಾರ ಈಗಾಗಲೇ ಮಾಡ್ತಾ ಇದೀವಿ. ಆಗ ಭಾರತ ನಮ್ ಜೊತೆಗೆ ನಿಂತ್ಕೋತು ಅನ್ನೋ ಕಾರಣಕ್ಕಾಗಿ ಈ ಇತರೆ ಕಂಟ್ರಿಗಳು ನಮ್ಮ ಜೊತೆ ಇನ್ನೂ ಹೆಚ್ಚಿನ ವ್ಯಾಪಾರವನ್ನ ಮಾಡ್ಲಿಕ್ಕೆ ಉತ್ಸುಕರಾಗಬಹುದು. ಅದ್ರ ಜೊತೆಗೆ ಯುರೋಪ್ 27 ಜೊತೆ ನಾವು ಟ್ರೇಡ್ ಡೀಲ್ ಮಾಡ್ಕೊಂಡಿದೀವಿ ಈಗಾಗಲೇ. ಬೇರೆ ಬೇರೆ ಇದ್ರ ಜೊತೆ ಇಸ್ರೇಲ್ ಜೊತೆಗಿದೆ, UK ಜೊತೆಗಿದೆ, ಕೆನಡಾ ಜೊತೆಗಿದೆ, ಇನ್ನು ಅನೇಕ ರಾಷ್ಟ್ರಗಳು ಪೈಪ್ಲೈನ್ ಅಲ್ಲಿ ಇದೆ, UAE ಜೊತೆ ಈಗಾಗಲೇ ಮುಂಚೆನೆ ಇತ್ತು. ಸೊ ಈ ತರದ ಎಲ್ಲವನ್ನ ಮಾಡೋದ್ರಿಂದ ಖಂಡಿತ ಭಾರತಕ್ಕೆ ಒಂದು ವೇಳೆ ಇರಾನ್ ಏನಾದ್ರೂ ಇಲ್ಲ ನಾನು ಭಾರತದ ಜೊತೆ ಮುಂದೆ ಇದು ಮಾಡ್ತೀವಿ ಅಂದ್ರೂ ನಮ್ಗೆ ಬೇರೆ ಆದ ಸ್ಟ್ರಾಟಜಿಗಳು ಕೂಡ ಇದೆ. ಸೊ ಹಂಗಾಗಿ ಮತ್ತೆ ಭಾರತದ ಬಾಸ್ಮತಿ ಅಕ್ಕಿನ ತುಂಬಾ ಇರಾನ್ ಅಲ್ಲಿ ಒಂದು ಕ್ವಾಲಿಟಿ ಗೂಡಾಗಿ ಅದರ ಇಷ್ಟಪಡುವಂತ ಅನೇಕ ಗ್ರಾಹಕರಿದ್ದಾರೆ. ಭಾರತದಲ್ಲೂ ಇರಾನ್ ಅನ್ನ ಇಷ್ಟಪಡುವಂತ ಒಂದಷ್ಟು ಕೆಲವು ಜನರನ್ನು ನಾವು ನೋಡಿದೀವಿ. ನೀವು ಅಲಿಪುರದ ಬಗ್ಗೆ ಮಾತಾಡ್ತಿದ್ದಾಗ ಹಾಗೇನೆ ಅಲ್ಲಿನೂ ಕೂಡ ಭಾರತದ ಅಕ್ಕಿಯನ್ನ ಇಷ್ಟಪಡುವ, ಭಾರತದ ಬಾಸ್ಮತಿಯೇತರ ಸೋನಾ ಮಸೂರಿನ ಇಷ್ಟಪಡುವಂತವ್ರು, ಭಾರತದ ತರಕಾರಿನ ಇಷ್ಟಪಡುವಂತವ್ರು ಇದ್ದಾರೆ. ಸೊ ಹಂಗಾಗಿ ನಾವು ಪೂರ್ಣವಾಗಿ ಅವರು ನಮ್ಮ ಜೊತೆಗೆ ವ್ಯಾಪಾರವನ್ನ ತೊರಿತಾರೆ. ಈ ಕಾಲಘಟ್ಟದಲ್ಲಿ ಇಲ್ಲಿ ಅನಿಶ್ಚಿತತೆ ತುಂಬಾ ಇದೆ. ಯಾರು ಕಂಟಿನ್ಯೂಸ್ ಆಗಿ ಸ್ನೇಹಿತರು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಕಂಟಿನ್ಯೂಸ್ ಆಗಿ ಶತ್ರುಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಲಘಟ್ಟ ನಿರ್ಧರಿಸುತ್ತೆ ಯಾವ ಸಂದರ್ಭದಲ್ಲಿ. ಈಗ ನೋಡಿ, ನಾವು ಮುಂಚೆ ಎಲ್ಲ ಫ್ರೆಂಡ್ಸ್ ಅಥವಾ ಎನಿಮೀಸ್ ಅಂತಿರ್ತಿದ್ವಿ, ಈಗ ಫ್ರೆಂಡ್ ಎನಿಮೀಸ್ ಅಂತೀವಿ ನಾವು, ಫ್ರೆಂಡ್ ಎನಿಮೀಸ್ ಅಂತ. ಅಂದ್ರೆ ಅವರು ಸ್ವಲ್ಪ ಮಟ್ಟಕ್ಕೆ ಫ್ರೆಂಡು ಇರ್ಬೋದು, ಒಂದ್ ಎನಿಮಿನೂ ಆಗ್ಬೋದು. ಆ ತರದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದೀವಿ ಈಗ. ಸೊ ಹಂಗಾಗಿ ಭಾರತ
ಧೃತಿಗೆಡಬೇಕಾಗಿಲ್ಲ. ಯಾಕಂದ್ರೆ ಭಾರತ ಸರಿಯಾದಂತ ಒಂದು ಸ್ಟ್ರಾಟಜಿ ಇಟ್ಕೊಂಡಿದೆ. ನಮ್ದು ಶಾರ್ಟ್ ರನ್ ಅಲ್ಲಿ ಖಂಡಿತ ಒಂದ್ ಸ್ವಲ್ಪ ಇವಾಗ ನಮ್ಗೆ ಅಫೆಕ್ಟ್ ಆಗಿದೆ, ಆಗೇ ಇಲ್ಲ ಅಂತಲ್ಲ. ನಮ್ಮ ರೈತರಿಗೆ ಸಂಕಷ್ಟ ಆಗಿದೆ, ರಫ್ತುದಾರರಿಗೆ ಸಂಕಷ್ಟ ಆಗಿದೆ, ನಮ್ಮ ರುಪಿಯ ಮೌಲ್ಯ ಕುಸಿದಿದೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಇದಿನ್ನು ಒಂದ್ ತಿಂಗಳವರೆಗೂ ಹೋದ್ರೆ ಒಂದಷ್ಟು 0.2 ಅಷ್ಟು ನಮ್ದು GDP ಕಡಿಮೆನೂ ಆಗ್ಬೋದು. ಸೊ ಇವೆಲ್ಲವೂ ಆದ್ರೇನು ಸಹ ಲಾಂಗ್ ರನ್ ಅಲ್ಲಿ ಇದರಿಂದ ನಮ್ಗೆ ಭಾರತಕ್ಕೆ ದೊಡ್ಡ ಅಡ್ವಾಂಟೇಜ್ ಇದೆ. ಸೊ ಅದನ್ನ ಭಾರತ ಬಳಸ್ಕೊಳ್ಳೋ ಕಡೆ ಗಮನಿಸ್ಬೇಕು. ಸೊ ಅದನ್ನ ಭಾರತ ಮಾಡತ್ತೆ ಅಂತ ನನ್ಗೆ ಅನ್ಸುತ್ತೆ. ಹೌದು, ಅಲ್ಲ, ಟ್ರಂಪ್ನ ನಾವು ಯಾವತ್ತು ಈ ಕಾಲಘಟ್ಟದಲ್ಲಿ ಬಹುಶಃ ಮುಂದೆ ಇತಿಹಾಸ ಈ ಸಮಯ ಅವರನ್ನ ಇದು ಜಡ್ಜ್ ಮಾಡಿದಾಗ ಖಂಡಿತ ಆತನೇನು ದೊಡ್ಡ ವ್ಯಕ್ತಿ ಅಂತ ಯಾರು ಪರಿಗಣಿಸಲ್ಲ. ಯಾಕೆಂತಂದ್ರೆ ಅವರು ಮಾಡಿರುವ ಅನಾಹುತಗಳು, ಈವನ್ ಭಾರತ ದೇಶಕ್ಕೂ ಆಗಿರುವ ಅನಾಹುತಗಳು ಖಂಡಿತವಾಗಿಯೂ ಇದೆ. ನಾನು ಅದನ್ನ ಅಲ್ಲೆಗಳೆಯೋದೇ ಇಲ್ಲ. ಆರ್ಥಿಕವಾಗಿ ನಮ್ಗೆ ಆಗಿದಂತ ನಷ್ಟಗಳೇನಿದೆ ಅವುಗಳನ್ನ ಯಾರು ಅಲ್ಲೆಗಳಿತಾ ಇಲ್ಲ. ನಾವೇನು ಅಂದ್ರೆ ಈ ಸಂದರ್ಭದಲ್ಲಿ ಏನ್ ಮಾಡಿರಬಹುದಿತ್ತು ಅದನ್ನ ಮಾಡ್ತಿಲ್ವಾ ಅಷ್ಟು ಮಾತ್ರ ನಾನು ಹೇಳ್ತಾ ಇರೋದು. ಈಗ ನಮ್ಮಲ್ಲಿ ಈಗಲೂ ಕೂಡ ನೋಡಿ, ಯುದ್ಧದಿಂದ ನಮ್ಗೆ ಫರ್ಟಿಲೈಸರ್ ಜಾಸ್ತಿ ಆಗತ್ತೆ, ಪೆಟ್ರೋಕೆಮಿಕಲ್ಸ್ ಬೆಲೆ ಜಾಸ್ತಿ ಆಗತ್ತೆ, ನ್ಯಾಚುರಲ್ ಗ್ಯಾಸ್ ಬೆಲೆ ಜಾಸ್ತಿ ಆಗತ್ತೆ, LPG ಗ್ಯಾಸ್ ಆಗತ್ತೆ. ಇದೆಲ್ಲವೂ ಭಾರತದ ಹಳ್ಳಿಗಾಡಿನ ಜನರು ಎಲ್ಲಿ ಹೆಚ್ಚು ಜನ ವಾಸ ಮಾಡ್ತಿದ್ದಾರೆ ಅವ್ರಿಗೆಲ್ಲರೂ ಇವೆಲ್ಲವೂ ಅಗತ್ಯ ಇತ್ತು, ಅವ್ರೆಲ್ರಿಗೂ ಇದು ತೊಂದರೆ ಮಾಡುತ್ತೆ. ಹಂಗಾಗಿ ನಾನು ತೊಂದರೆನೇ ಆಗಲ್ಲ ಅಂತ ಹೇಳಿಲ್ಲ. ತೊಂದರೆ ಆಗುವಾಗ ನಮ್ಗೆ ಅದರಿಂದ ಹೇಗೆ ಒಂದು ಆಪರ್ಚುನಿಟಿಯನ್ನ ಹುಡುಕೋಬಹುದು, ಈಗಿರುವ ಕ್ರೈಸಿಸ್ ಅಲ್ಲಿ ಆಪರ್ಚುನಿಟಿಯನ್ನು ಹುಡ್ಕೋಬಹುದು ಅಂತ. ಅವರು ಕಡಿಮೆ ಮಾಡಿದ ತಕ್ಷಣ ನಾನು ಅವತ್ತು ತಮ್ಮ ಜೊತೆ ಮಾತಾಡುವಾಗ ಹೇಳಿದೆ, ಮುಂಚೆ ಇದ್ದದ್ದು 10%, MFN ಟ್ರೀಟಿಯ ಪ್ರಕಾರ ಟ್ಯಾರಿಫ್ 10% ಇತ್ತು ಭಾರತ ಅಮೆರಿಕದ್ದು. ಅನೇಕ ಗೂಡ್ಸ್ಗೆ ನಮಗ್ ಬರುವಾಗ ನಾವು ಜಾಸ್ತಿ ಆಗ್ತಿದ್ವಿ, ಅವರು ಎಷ್ಟೋ ಸರಿ ನಮ್ಗೆ ಏನೋ ಆಗ್ತಾನೆ ಇರಲಿಲ್ಲ. 2% ಇದ್ದ ಕಾಲ ನೋಡಿದೀವಿ ನಾವು, 2% ಇದ್ದ ಕಾಲ ನೋಡಿದೀವಿ. ಅಂತ ಕಾಲಘಟ್ಟದಿಂದ ಹೌದು ಖಂಡಿತ ಕೆಲವಕ್ಕೆ ಅಂತ ಕಾಲಘಟ್ಟದಿಂದ ಬಂದಾಗ ಏನಾಗುತ್ತೆ, ಸಹಜವಾಗಿ ಈ ಮನುಷ್ಯ ಇಲ್ಲ ನಾವು ನಿಮ್ಗೆ ಕೊಡಕ್ ಆಗಲ್ಲ ಅಂತ ಎದುರಿಗೆ ನಿಂತ್ರೆ ಅಂತ ಸಂದರ್ಭದಲ್ಲಿ ನಾವು ಏನಿನ ಬೆಸ್ಟ್ ತಗೋಬಹುದು ಅನ್ನೋದ್ ಕಡೆಗೆ ಮಾತ್ರ ಗಮನ ಹರಿಸ್ಬೇಕೇ ಹೊರತು ಆ ವ್ಯಕ್ತಿಯನ್ನ ಗುಣಗಾನ ಮಾಡಿ ಅವನು ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೊಳ್ಳುವಂತ ಮನಸ್ಥಿತಿ ಯಾರಿಗೂ ಇಲ್ಲ. ಅದನ್ನಂತೂ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಈವನ್ ಅಮೆರಿಕಾದಲ್ಲಿ ಆ ಜನನೇ ಒಪ್ಕೊಳ್ಳಲ್ಲ ಅನೇಕ ಸರಿ. ಬಟ್ ಏನಂದ್ರೆ ಆ ದೇಶದಲ್ಲಿ ಒಂದು ಮೊದಲಿಂದ ಇರುವಂತ ಒಗ್ಗಟ್ಟು ಏನು ಅಂತಂದ್ರೆ, ಯಾವ್ದಾದ್ರು ಅಂತಾರಾಷ್ಟ್ರೀಯ ನೀತಿ ಬಂದಾಗ ಯಾರು ಓಪನ್ ಆಗಿ ಇದು ತಪ್ಪು ಅಂತ ಮಾತಾಡಲ್ಲ. ಸಂದರ್ಭ ಬಂದಾಗ ಅದನ್ನ ಅವರು ಖಂಡಿತವಾಗಿಯೂ ತೋರಿಸ್ತಾರೆ. ಸೊ ಆ ಸಮಯಕ್ಕಾಗಿ ಕಾಯ್ಬೇಕು. ಈಗಾಗಲೇ ಜನರು ಅವರು ಯಾವಾಗ್ಲೂ ರೇಟಿಂಗ್ಸ್ ಬಗ್ಗೆ ಮಾತಾಡುವಾಗ ಅದೀಗಾಗ್ಲೇ ಕಡಿಮೆ ಆಗ್ತಾ ಇರೋದನ್ನ ಗಮನಿಸಬಹುದು. ಅವ್ರು ಏನೋ ಅನ್ಕೊಂಡಿದ್ರು, ಇಲ್ಲ ಕಮೆನಿ ಇದಾದ ತಕ್ಷಣ ಈ ಯುದ್ಧ ನಿಂತೋಗ್ಬಿಡ್ಬೋದು, ಅವ್ರ ಮಾತುಕತೆಗೆ ಬರ್ತಾರೆ, ಆಗ ಇದೊಂದು 3 ದಿನದಲ್ಲಿ ಗೆದ್ದೆ ಅಂತ ಹೇಳ್ಬೋದಿತ್ತು ಅಂತ. ಇದೇನಾಗತ್ತೆ, ಅನ್ಲೆಸ್ ಅಂಟಿಲ್ ಇನ್ನೊಂದು 3-4 ವಾರ ಮುಂದುವರೆದ್ರೇನು ಅನಂತರನು ಒಂದಷ್ಟು ಸ್ಟ್ರಿಂಜೆಂಟ್ ಗ್ರೂಪ್ಸ್ ಇರುತ್ತೆ ಅಲ್ಲಿ ಇಲ್ಲಿ ಅವರು ಇವ್ರುಗಳಿಗೆ ಎಮೋಷನಲಿ ಇದಾಗಿರೋರು ನಾವು ಎದ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ. ಹಂಗಾಗಿ ಸೆಕ್ಯೂರಿಟಿಯ ವೆಚ್ಚ ಇಡೀ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಹೆಚ್ಚಾಗುತ್ತೆ, ಅಮೆರಿಕಾಗೂ ಹೆಚ್ಚಾಗುತ್ತೆ, ಇಸ್ರೇಲ್ಗೂ ಹೆಚ್ಚಾಗುತ್ತೆ. ಯಾಕಂದ್ರೆ ರಕ್ಷಣಾತ್ಮಕವಾಗಿ ಅವ್ರು ನೋಡ್ಕೋಬೇಕಾಗುತ್ತೆ. ಇದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅನ್ನೋದ್ರ ಮೇಲೆ ಇದರ ಪರಿಣಾಮ ನಮ್ಗೆ ಆಗತ್ತೆ. ಒಂದ್ ವೇಳೆ ಇದು ಇನ್ನೊಂದು 15-20 ದಿನ ಆದ್ರೆ ಅಲ್ಪಾವಧಿಯಲ್ಲಿ ಆದ್ರಿಂದ ಒಂದು 0.2%, 0.1% ಅಷ್ಟು ಎಫೆಕ್ಟ್ ಆಗ್ಬೋದು. ತುಂಬಾ ಸುದೀರ್ಘವಾಗಿ ಆದ್ರೆ ಅವಾಗ ಜಾಸ್ತಿನೇ ಆಗತ್ತೆ. ಈಗ ಇವಾಗಿರುವಂತ ಕ್ಯಾಲ್ಕುಲೇಷನ್ ಇವನ್ ನೋಡಿ, ಅದು ನೀವು ಹರ್ಮುಸ್ ಜಲಸಂಧಿ ಬಗ್ಗೆ ಹೇಳುವಾಗ್ಲೂ ಇರಾನ್ ಅವರು ಎಷ್ಟು ಪ್ಲಾನ್ ಮಾಡಿದ್ರು ಅಂತಂದ್ರೆ ಮುಂಚೆನೆ, ಅವಾಗ ಅವರು UN ಕನ್ವೆನ್ಷನ್ ಆಫ್ ಲಾ ಜೊತೆಗೆ ಯಾವಾಗಲೂ ನಾವು ಯಾವ್ಯಾವ ಸಮುದ್ರದಲ್ಲಿ ಯಾವ ರೀತಿಲಿ ನಡ್ಕೋಬೇಕು ಅನ್ನೋದಕ್ಕೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಅದನ್ನ ಈ ರಾಷ್ಟ್ರ ಕೂಡ ಒಪ್ತು 1982ರಲ್ಲಿ ಟ್ರೀಟಿಗೆ ಸೈನ್ ಆಗ್ತು. ನಾವು ಸೇಫ್ ಆಗಿ ಯಾರೇ ಹೋದ್ರೇನು, ಅವರು ಫಾರಿನ್ ವೆಸಲ್ ಹೋದ್ರೇನು ನಾವು ತೊಂದರೆ ಮಾಡಲ್ಲ, ಯಾಕಂದ್ರೆ 100 ನಾಟಿಕಲ್ ಮೈಲ್ ವರ್ಗುನು ಇರಾನ್ಗೆ ಅದರದ್ದು ಸಾರ್ವಭೌಮತ್ವ ಇರುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ಬೋದು ಅಂತ ಮಾಡಿದಂದ್ರೆ ಅದನ್ನ ಅವ್ರು ಏನ್ ಮಾಡಿದ್ರು, ಇದು ಸೈನ್ ಹಾಕಿದ್ರು, ಆದ್ರೆ ಅಲ್ಲಿ ಪಾರ್ಲಿಮೆಂಟ್ ಇಂದ ರಾಟಿಫೈ ಮಾಡಲಿಲ್ಲ. ಪಾರ್ಲಿಮೆಂಟ್ ಇಂದ ರಾಟಿಫೈ ಮಾಡದೇ ಇದ್ದಿದ್ರಿಂದ ಅವ್ರು ಹೇಳ್ತಾ ಇದಾರೆ ಈಗ, ಇಲ್ಲ ನಾವೇನು ಒಪ್ಕೊಂಡಿಲ್ಲ, ನಮ್ ಪಾರ್ಲಿಮೆಂಟ್ ಒಪ್ಪಿಲ್ದಿದ್ರಿಂದ ಅದು ರಾಟಿಫೈ ಆಗಿಲ್ಲ ಅನ್ನೋ ತರದ. ಈ ತರದೊಂದು ಕ್ಲೆವರ್ ಆದಂತ ಕೆಲವು ಸ್ಟ್ರಾಟಜಿಕಲ್ ಮೂವ್ಸ್ ಮಾಡ್ಕೊಂಡಿದ್ದಾರೆ. ಭಾರತಕ್ಕೆ ಅಲ್ಪಾವಧಿಯಲ್ಲಿ ಖಂಡಿತ ಇದೊಂದ್ ವೇಳೆ 1 ತಿಂಗಳೊಳಗಡೆ ಮುಗಿದ್ರೆ ಈ ಒಂದು ಏನು ನಮ್ಮ ರೈತರಿಗೆ ರಫ್ತುದಾರರಿಗೆ ಏನೊಂದಷ್ಟು ಸಂಕಷ್ಟ ಆಗಿರುತ್ತೆ, ಇದು ಆಮೇಲೆ ಫುಲ್ ಆಗತ್ತೆ. ಒಂದ್ ವೇಳೆ ಸುದೀರ್ಘವಾಗಿ ಒಂದ್ ವೇಳೆ ಆದ್ರೆ ಆವಾಗ ಖಂಡಿತ ಇದರದ್ದು ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಭಾರತದ ಆರ್ಥಿಕತೆ ಮೇಲೆ ಕೂಡ ಆಗತ್ತೆ. ಆದ್ರೆ ಇವಾಗಿರುವ ಸ್ಥಿತಿಯಲ್ಲಿ ನನ್ನ ಪ್ರಕಾರ 4-5 ವಾರದ ಒಳಗಡೆ ಇದಕ್ಕೆ ಮೇಜರ್ ವಾರ್ ಏನಿರುತ್ತೆ ಅದು ಖಂಡಿತ ಕೊನೆಗೊಳ್ಳುತ್ತೆ. ಈಗ ಆಗ್ಲೇ ಇರಾನ್ ಹತ್ರ ಬರಿಗೈ ಆಗಿದೆ, ಅದು ಇನ್ನೊಂದು ಉಳಿದಿರುವಂತ ಕೊನೆಗೊಳ್ಳುತ್ತೆ. ಈಗ ಆಗ್ಲೇ ಇರಾನ್ ಹತ್ರ ಬರಿಗೈ ಆಗಿದೆ, ಅದು ಇನ್ನೊಂದು ಉಳಿದಿರುವಂತ ಬರಿ ಆರೋದನ್ನ ಇನ್ನೊಂದು ವಾರ ಕಾಲ ತಳ್ಬಹುದು. ಅನಂತರ ಏನೇನೋ ಏನಾದ್ರೂ ಸಪೋರ್ಟ್ ಮಾಡಿದ್ರೆ ನೋಡಬಹುದು ಅಂತ.